ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ, ನಾನೇ ಚಕ್ರವರ್ತಿ. ನಗು ನಗು, ಅದೆಷ್ಟು ನಗ್ತೀಯ ನಗು. ಎಂತ ಚಕ್ರವರ್ತಿ ಆದ್ರೂ ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು. ಇದು ಇಂಡಿಯಾ. ಕಾನೂನು ಬಗ್ಗೆ ನೀವು ನನಗೆ ಹೇಳ್ತೀರಾ? ದುಡ್ಡು, ಪೈಸಾ, ಮನಿ ಅನ್ನೋದೊಂದಿದ್ರೆ ಕೊಲೆಗಾರ ಕೂಡ ನಿರಪರಾಧಿ ಆಗ್ತಾನೆ, ನಿರಪರಾಧಿ ಕೂಡ ಅಪರಾಧಿ ಆಗ್ತಾನೆ. ನೀನು ಹಾಗೆ ತಿಳ್ಕೊಂಡಿರೋ ಎಷ್ಟೋ ರಾಜಕಾರಣಿಗಳು, ಸ್ವಾಮೀಜಿಗಳು ಈಗ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತಿದ್ದಾರೆ. ನನಗೆ ಜೈಲು. ಈ ತ್ರಿನೇತ್ರನಿಗೆ ಜೈಲ್ನೇ ಕಟ್ಟಕ್ಕಾಗಲ್ಲ. ನನ್ನ ಬಿಡಿಸ್ಕೊಳ್ಳೋ ಕೈಗಳು ಬಹಳ ದೊಡ್ಡ. ಜೈಲಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಕೇಳ ಇಂಟ್ರೆಸ್ಟ್ ಇಲ್ವಾ ನಿನಗೆ? ಕಾರಣ ಏನ್ ಮೇಡಮ್? ನಾನೇನ್ ಮಾಡಿದ್ದೀನಿ? ಕೊಲೆ ಮಾಡಿದ್ದೀನ? ಇನ್ನೇನ್ ಮಾಡಿದ್ದೀನಿ? ಪಾಪ, ನಮಗೇನು ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ. ಈಗ 10 ವರ್ಷಗಳ ಹಿಂದೆ ಒಬ್ಬ ಟೀಚರ್ನ ಅತ್ಯಾಚಾರ ಮಾಡಿ, ಕತ್ತಿ ಹಿಸ್ಕಿ ಕೊಲೆ ಮಾಡಿ, ಅದನ್ನ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿ ಇಷ್ಟು ದಿನ ದರ್ಜಾ ಓಡಾಡ್ತಾ ಇದೆಯಲ್ಲ, ಅದ್ರ ಆಧಾರದ ಮೇಲೆ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಯಾವ ಟೀಚರು, ಯಾವ ಸ್ಕೂಲು, ಯಾವ ಮೇಡಮ್? ನನಗೆ ಗೊತ್ತು ಕಣೋ, ನೀನ್ ಇದೇ ರೀತಿ ಮಾತಾಡ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಈ ಊರಿಗೆ ನರ್ಸ್ ವೇಷ ಹಾಕೊಂಡ್